ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಭರ್ಜರಿ ಸುದ್ದಿಯೊಂದು ಪಾಕಿಸ್ತಾನದಿಂದ ಬರ್ತಾ ಇದೆ. ನಮ್ಮ ಪಹಲ್ಗಾಮ್ ಪ್ರವಾಸಿಗರನ್ನ ಹೀನಾಯವಾಗಿ ಸಾಯಿಸ್ತಾರಲ್ವ. ಪಹಲ್ಗಾಮ್ ದಾಳಿ ಇಡೀ ದೇಶ ಯಾವತ್ತಿಗೂ ಮರೆಯಲ್ಲ. ಆ ದಾಳಿಯ ಹಿಂದೆ ಭಯೋತ್ಪಾದಕರಿದ್ರು, ಅವರೆಲ್ಲ ಫಿನಿಶ್ ಆದರು. ಆದರೆ ಪಕ್ಕಾ ಸಾಕ್ಷಿ ಸಿಕ್ಕಿತ್ತಲ್ವ ನಮಗೆ. ಪಾಕಿಸ್ತಾನದ ಆರ್ಮಿಯ ಪ್ರಮುಖರು ಕೂಡ ಇದರಲ್ಲಿ ಭಾಗಿಯಾಗಿದ್ರು ಅಂತ. ಭಯೋತ್ಪಾದಕ ಸಂಘಟನೆ ISI ಸೇರಿಕೊಂಡು ಪಾಕಿಸ್ತಾನದ ಆರ್ಮಿ ಪ್ರಮುಖರೇ ಇದರಲ್ಲಿ ಹ್ಯಾಂಡ್ಲರ್ ಆಗಿ ಇದ್ದುಕೊಂಡು ದಾಳಿ ನಡೆಸಿತ್ತು ಅಂತ ಆ ತಲೆಯನ್ನು ಉರುಳಿಸಿದ ಅನ್ನೌನ್ ಗನ್ ಮ್ಯಾನ್ಗಳು. ವೆರಿ ಇಂಟ್ರೆಸ್ಟಿಂಗ್ ಸುದ್ದಿ. ಒಂದಲ್ಲ ಎರಡೆರಡು ಬಿಗ್ ವಿಕೆಟ್ ಯಾರು ಎಲ್ಲಿ ಹೊಡೆದು ಹಾಕಿದ್ದಾರೆ. ಹಾಗಾದರೆ ಡೀಟೇಲ್ಸ್ ಇಡ್ತಾ ಹೋಗ್ತೀವಿ. ಬಿಗ್ ನ್ಯೂಸ್ ಇದು ಭಾರತೀಯರಿಗೆ. ಪಹಲ್ಗಾಮ್ ದಾಳಿ ಹಿಂದಿರುವಂತಹ ಭಯೋತ್ಪಾದಕರ ಬೆನ್ನಿಗಿದ್ದಂತಹ ಪಾಕ್ ಆರ್ಮಿಯ ಒಬ್ಬ ಹಿರಿಯ ಅಧಿಕಾರಿಯನ್ನು ಹೊಡೆದುರುಳಿಸಲಾಗಿದೆ. ನೋಡ್ತಾ ಹೋಗೋಣ. ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲ ವಿಡಿಯೋ ಅಪ್ಡೇಟ್ಗಳಿಗಾಗಿ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ ವೀಕ್ಷಕರೇ. ಈಗ ಬರ್ತಿರುವಂಥ ಬಿಗ್ ನ್ಯೂಸ್ ಏನಂದರೆ, ಕೆಲವು ದಿನಗಳ ಹಿಂದೆ ಈ ಆಪರೇಷನ್ ಅತ್ಯಂತ ಯಶಸ್ವಿಯಾಗಿ ಅನ್ನೌನ್ ಗನ್ ಮ್ಯಾನ್ಗಳು ಮಾಡಿದ್ದಾರೆ. ಪಾಕಿಸ್ತಾನ ಆರ್ಮಿ ಇಮ್ರಾನ್ ದಯಾಲ್ ಅಂತ ಆತನ ಹೆಸರು. ಆತ ನಮ್ಮ ಪಹಲ್ಗಾಮ್ನಲ್ಲಿ ಅಟ್ಯಾಕ್ ಆಯ್ತಲ್ಲ, 26 ಟೂರಿಸ್ಟ್ಗಳನ್ನು ಬಲಿ ಪಡೆದಂಥ ಏಪ್ರಿಲ್ 22, 2025 ಪಾಕಿಸ್ತಾನ ಬೆಂಬಲಿತ ಭಯೋತ್ಪಾದಕರ ದಾಳಿಯಲ್ಲಿ ಈತ ಮೇನ್ ಹ್ಯಾಂಡ್ಲರ್ ಆಗಿದ್ದ ಅನ್ನೋದು ಗೊತ್ತಾಗ್ತಿದೆ. ಈ ಸಾವನ್ನು ಪಾಕಿಸ್ತಾನನೇ ಖಚಿತಗೊಳಿಸಿದೆ. ಸೊ ಈಗ ಸೆಕ್ಯೂರಿಟಿ ಸೋರ್ಸಸ್ಸು ಕೊಡ್ತಾ ಇರೋ ಇನ್ಫಾರ್ಮೇಷನ್ ಪ್ರಕಾರ ಈ ಆಫೀಸರು 2 ಗಂಟೆ ಅಷ್ಟೊತ್ತಿಗೆ ಶೋರ್ಕೋಟ್ ಏರಿಯಾದಲ್ಲಿ ಫಿನಿಶ್ ಆಗಿದ್ದಾನೆ. ಶೋರ್ಕೋಟಲ್ಲಿ ಗುರಿ ಇಟ್ಟು ಅನ್ನೌನ್ ಗನ್ ಮ್ಯಾನ್ಗಳು ಹೋಗಿ ಫಿನಿಶ್ ಮಾಡಿ ಬಂದಿದ್ದಾರೆ. ಯಾರಾದರೂ ಇರಲಿ, ಭಾರತಕ್ಕೆ ಬಹಳ ದೊಡ್ಡ ಕಹಿ ಘಟನೆ, ಮರೆಯಲಾಗದ ಒಂದು ಘಟನೆಯ ಹಿಂದಿದ್ದಂತಹ ವ್ಯಕ್ತಿ ಇದೆ. ಯಾರು ಮಾಡಿದ್ರೇನಂತೆ, ಭಾರತಕ್ಕಂತೂ ಬಹಳ ಒಳ್ಳೆ ನ್ಯೂಸ್ ಇದು. ಯಾಕಂದರೆ ಇದರ ಹಿಂದಿದ್ದಂತಹ ಉಗ್ರರು, ಆ ದಾಳಿಕೋರರಿದ್ರಲ್ಲ, ಅವರನ್ನು ಅಟ್ಟಾಡಿಸ ಹೊಡೆದಿದ್ದಾಗಿದೆ. ಮತ್ತು 150ಕ್ಕೂ ಅಧಿಕ ಭಯೋತ್ಪಾದಕರನ್ನು ಆಪರೇಷನ್ ಸಿಂಧೂರಾದಲ್ಲಿ ಅವರ ಇಡೀ ಕ್ಯಾಂಪನ್ನೇ ಭಸ್ಮ ಮಾಡಿ ಏನು ಮಾಡಿ ಬಂದಿದೆ ಭಾರತ. ಮುರಿಡ್ಕೆಯಲ್ಲಿ ಏನಾಗಿದೆ, ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಅವ್ರ ಕ್ಯಾಂಪ್ ಏನಾಗಿದೆ ಅನ್ನೋದನ್ನು ಸ್ವತಃ ಲಷ್ಕರ್ ಸಂಘಟನೆ, ಜೈಷ್ ಎ ಮೊಹಮ್ಮದ್ ಸಂಘಟನೆಯ ಹಲವಾರು ಭಯೋತ್ಪಾದಕರೇ ಒಪ್ಕೊಂಡಿದ್ದಾರೆ. ಮೋದಿ ಸುಳ್ಳು ಹೇಳಿದ್ದಾರೆ, ಬರೀ ಭಯೋತ್ಪಾದಕರನ್ನು ಹೊಡೆದಿದ್ದೀವಿ ನಾವು ಅಂತ. ಆದರೆ ಪಾಕಿಸ್ತಾನದ ಒಳಗಡೆನೆ ಅಲ್ಲೋಲ ಕಲ್ಲೋಲ ಸೃಷ್ಟಿಸಿದ್ದಾರೆ. 12 ಏರ್ಬೇಸ್ಗಳು ಮತ್ತು ಪಾಕಿಸ್ತಾನ ಸರ್ಕಾರನೇ ಶೇಕ್ ಆಗೋ ಮಟ್ಟಿಗೆ ಪರಿಸ್ಥಿತಿ ತಂದಿಟ್ಟು ಮೋದಿ ಜಗತ್ತಿನ ಕಣ್ಣಿಗೆ ಬರೀ ಭಯೋತ್ಪಾದಕರನ್ನು ಹೊಡೆದಿದ್ದೀವಿ ಅಂತ ಹೇಳ್ತಿದ್ದಾರೆ ಅನ್ನೋ ತನಕ ತಮ್ಮ ಹೀನಾಯ ಸ್ಥಿತಿಯನ್ನು ಭಯೋತ್ಪಾದಕರೇ ಅಲ್ಲಿ ಪರಿಪರಿಯಾಗಿ ವಿವರಿಸಿದ್ದಾರೆ. ಮುರಿಡ್ಕೆಯಲ್ಲಿ ನಾವು ಕೂರೋದಕ್ಕೆ ಒಂದು ಮಸೀದಿ ಇಲ್ಲ, ಅಲ್ಲಿ ಮಕ್ಕಳಿದ್ರು, ನಾವೇನೋ ಒಂದು ಜಸ್ಟ್ ಶಿಫ್ಟ್ ಮಾಡಿದ್ದಕ್ಕೆ ಉಳ್ಕೊಂಡ್ರು. ಮಕ್ಕಳು ಅಂದರೆ ಯಾರು? ಅದೇ ಭಯೋತ್ಪಾದಕತೆಗೆ ಟ್ರೈನಿಂಗ್ ಮಾಡ್ತಾ ಇರುವಂತಹ ಮಕ್ಕಳು. ಎಲ್ಲರನ್ನೂ ಉಳಿಸ್ಕೊಂಡ್ವಿ, ಆದರೆ ಅಲ್ಲಿದ್ದವರು ನಮ್ಮವರೆಲ್ಲ ಹೋಗಿಬಿಟ್ರು ಅಂತ ಸತ್ಯವನ್ನು ಒಪ್ಕೊಂಡಿದ್ದು ನೋಡಿದ್ದೀವಿ. 100 ಸೈನಿಕರು ಸತ್ತಿರೋ ಸುದ್ದಿ ಪಾಕಿಸ್ತಾನದ ಮೀಡಿಯಾಗಳೇ ಒಪ್ಪಿಕೊಂಡಿವೆ. ಆಪರೇಷನ್ ಸಿಂಧೂರದಲ್ಲಿ ಬರೀ ಭಯೋತ್ಪಾದಕರಲ್ಲ, 100 ಸೈನಿಕರ ಅಂತ್ಯ ಸಂಸ್ಕಾರ ಮಾಡಲಾಗಿದೆ ಅನ್ನೋದನ್ನು. ಸೊ ಇಷ್ಟೆಲ್ಲ ಹಾನಿಯಾಗಿದೆ. ಈಗ ನೋಡಿ, ಆಪರೇಷನ್ ಸಿಂಧೂರ ಆನಲ್ಲೇ ಇದೆ. ಯಾವುದೇ ಕ್ಷಣದಲ್ಲಿ ಅದು ದೊಡ್ಡ ಉಗ್ರ ಸ್ವರೂಪ ಪಡ್ಕೊಳ್ಬಹುದು ಅಂತ ರಾಜನಾಥ್ ಸಿಂಗ್ ಅವರು ಪದೇ ಪದೇ ಹೇಳ್ತಾ ಇದ್ದಾರೆ. ಬೇಕಾದಾಗ ಪಾಸ್ ಮಾಡ್ತೀವಿ, ಬೇಕಾದಾಗ ಆನ್ ಆಗತ್ತೆ ಅಂತ. ಅದೆಲ್ಲ ನಾವು ಗಮನಿಸಿದ್ದೀವಲ್ಲ. ಈಗ ಯಾರು ಮಾಡಿದ್ರು, ಯಾಕೆ ಮಾಡಿದ್ರು, ಏನಾದರೂ ಆಗಿರಲಿ, ಒಟ್ಟಿನಲ್ಲಿ ಒಬ್ಬ ಪ್ರಮುಖ ಅಧಿಕಾರಿ, ಪಾಕಿಸ್ತಾನದ ಆರ್ಮಿಯ ಪ್ರಮುಖ ಅಧಿಕಾರಿ ಈ ಇಮ್ರಾನ್ ದಯಾಲ್ ಪಹಲ್ಗಾಮ್ ದಾಳಿಯ ಹ್ಯಾಂಡ್ಲರ್ ಆಗಿ ಕೆಲಸ ಮಾಡಿದ. ಅಂದರೆ ಸೇನೆ ಕಡೆಯಿಂದ ಆತನ ಹ್ಯಾಂಡ್ ಇದ್ದಿದ್ದು, ಭಯೋತ್ಪಾದಕರ ಜೊತೆ ಕೈ ಜೋಡಿಸಿದ್ದು. ಆತ ಫಿನಿಶ್ ಆಗಿದ್ದಾನೆ. ಸೊ ಇದು ಬಹಳ ದೊಡ್ಡ ಸುದ್ದಿ ಭಾರತಕ್ಕೆ. 2ನೆಯ ವಿಕೆಟ್ ಯಾವುದು? ಇನ್ನೊಂದು ಪ್ರಮುಖವಾದ ವಿಕೆಟ್ ಬಿದ್ದಿದೆ ನೋಡಿ. ಭಾರತಕ್ಕೆ ಮೋಸ್ಟ್ ವಾಂಟೆಡ್ ಆಗಿರುವ ಲಷ್ಕರ್ ಎ ತೊಯ್ಬಾದ ಮಿಲಿಟೆಂಟ್ ಮೊಹಮ್ಮದ್ ಖಾಸಿಮ್ ಗುಜರ್ ಅನ್ನುವಂತಹ ವ್ಯಕ್ತಿಯನ್ನು ಹೆಂಗೆ ಹೊಡೆದಾಕಿದ್ದಾರೆ ಅಂದರೆ, ವಿಡಿಯೋವನ್ನು ಪ್ರಸಾರ ಮಾಡೋಕ್ಕಾಗಲ್ಲ. ನೀವು ಗಮನಿಸಬಹುದು, ಆ ವಿಡಿಯೋ ಸಿಗತ್ತೆ ನಿಮಗೆ. ಬೈಕಲ್ಲಿ ಹೋಗ್ತಾ ಇರ್ತಾನೆ, ಹಿಂದ್ಗಡೆಯಿಂದ ಫಾಲೋ ಮಾಡ್ಕೊಂಡು ಬಂದು ಆ ಬೈಕಲ್ಲಿದ್ದವನು ಹಾಗೆ ಬೈಕ್ ಸಮೇತ ಒಂದೇ ಶಾಟಲ್ಲಿ ಬೀಳ್ತಾನೆ. ಆ ರೀತಿ ಬೀದಿ ಹೆಣ ಮಾಡಿ ಹಾಕಿದ್ದಾರೆ. ಲಷ್ಕರ್ ಎ ತೊಯ್ಬಾದ ಮೋಸ್ಟ್ ವಾಂಟೆಡ್ ಮೊಹಮ್ಮದ್ ಖಾಸಿಮ್ ಗುಜರ್ ಈಗ ಹೆಸರಿಲ್ಲದಂತಾಗಿದ್ದಾನೆ. ಸೊ ಇದು ಒಂದು ಬಿಗ್ ವಿಕೆಟ್, ಭಾರತಕ್ಕೆ ಬೇಕಾದಂಥ ವಿಕೆಟ್ ಆಗಿತ್ತಿದು.
ಪದೇ ಪದೇ ಭಾರತವನ್ನು ಕೆಣಕಿ ಈಗ ಮತ್ತೆ ಲಾಂಚ್ ಪ್ಯಾಡ್ಗಳನ್ನು ಲಷ್ಕರ್ ಸಂಘಟನೆ ಆ್ಯಕ್ಟಿವ್ ಮಾಡ್ತಿದೆ. ಲಷ್ಕರ್ ಸಂಘಟನೆಯ ಪ್ರಮುಖ ತಲೆಗಳು ಉರುಳ್ತಾ ಇದ್ದಾವೆ. ಒಂದಲ್ಲ 2 ಡಜನ್ ಈಗಾಗಲೇ ಫಿನಿಶ್ ಆಗಿದೆ. ಅನ್ನೌನ್ ಗನ್ ಮ್ಯಾನ್ಗಳ ಕಾರ್ಯಾಚರಣೆ. ಅನ್ನೌನ್ ಗನ್ ಮ್ಯಾನ್ಗಳು ಯಾರೂ ನಮಗೆ ಗೊತ್ತಿಲ್ಲ. ಪಾಕಿಸ್ತಾನ ಹೇಳೋದು ಇವರು ರಾ ಏಜೆಂಟ್ಸು, ಅಫ್ಘಾನಿಸ್ತಾನದ ಕೆಲವು ಹ್ಯಾಂಡ್ಗಳನ್ನು ಪಿಕ್ ಮಾಡಿ ಪಾಕಿಸ್ತಾನದಲ್ಲಿ ಆಪರೇಷನ್ ಮಾಡಿಸ್ತಾ ಇದೆ. ಅಜಿತ್ ದೋವಲ್ ಮಾಸ್ಟರ್ ಮೈಂಡ್ ಅಲ್ಲಿ ತಲೆಗಳನ್ನು ಉರುಳಿಸ್ತಿರೋದು ಅಂತ ಅವ್ರು ಹೇಳ್ಕೊಳ್ತಾರೆ. ಅದಂತೂ ನಮಗೆ ಗೊತ್ತಿಲ್ಲ. ಅವ್ರು ಸಾಕ್ಷಿ ಕೊಟ್ಟರೆ ಮಾತ್ರ ಖಚಿತವಾಗೋದು. ಕೆನಡಾದಲ್ಲಿ ಖಲಿಸ್ತಾನಿಗಳನ್ನು ಮುಗಿಸೋದಕ್ಕೆ, ಪಾಕಿಸ್ತಾನದಲ್ಲಿ ಉಗ್ರರನ್ನು ಮುಗಿಸೋದಕ್ಕೆ ಭಾರತ, ಅಜಿತ್ ದೋವಲ್ ಸದಾ ಏನೋ ಒಂದು ಆಪರೇಷನ್ ಮಾಡ್ತಾನೆ ಇರ್ತಾರೆ ಅನ್ನೋ ಆರೋಪಗಳಂತೂ ಬರ್ತಾನೆ ಇರ್ತಾವಲ್ಲ. ಅದೇ ರೀತಿ ಇದಕ್ಕೂ ಹೇಳಬಹುದು ಅವರು. ಸೊ ಮೊನ್ನೆ ಬಲೂಚಿಗಳ ಅಟ್ಯಾಕ್ ಏನು ಕಡಿಮೆ ಆಯಿತಾ? ಬಲೂಚಿಗಳ ಅಟ್ಯಾಕ್ಗೆ ಪಾಕಿಸ್ತಾನ ಆರ್ಮಿ ಮಂಡಿಯೂರ್ತು. ಮತ್ತು ಅಲ್ಲಿನ ರಕ್ಷಣಾ ಸಚಿವರು ಸಂಸತ್ನಲ್ಲಿಯೇ ಹೇಳ್ಕೊಂಡ್ರು, ನಮ್ಮ ಹತ್ರನೇ ಇಲ್ಲದ, ಅಂದರೆ ಪಾಕಿಸ್ತಾನದ ಆರ್ಮಿ ಹತ್ರ ಇಲ್ಲದಂಥ ಅತ್ಯಾಧುನಿಕ ಮುಂದುವರೆದ ಯುದ್ಧೋಪಕರಣಗಳನ್ನು ಬಳಸಿ ಬಲೂಚಿ ದಾಳಿ ಮಾಡ್ತಾ ಇದೆ. ಇದು ಹೆಂಗೆ ಸಾಧ್ಯ? ಇವ್ರ ಹತ್ರ ಎಲ್ಲಿಂದ ಬಂತು? ಭಾರತದ ಕುಕೃತ್ಯ ಇದು ಅಂತ ಭಾರತದ ಕಡೆ ತೋರಿಸಿದ್ರು. 200-300 ಜನ ಪಾಕ್ ಸೈನಿಕರನ್ನ ಬಡ್ದು ಪಾಕಿಸ್ತಾನ ಆರ್ಮಿ ನಮ್ಮ ಹತ್ರ ಆಗ್ತಿಲ್ಲ ಅಂತ ಕೈ ಮುಗಿದು, ಪಾಕಿಸ್ತಾನ ಅಡ್ಮಿನಿಸ್ಟ್ರೇಷನ್ಗೆ ಹತ್ರ ಇರುವಂತಹ ಹಲವಾರು ಎಕ್ಸ್ಪರ್ಟ್ಗಳು, ಜರ್ನಲಿಸ್ಟ್ಗಳು ಟಿ ವಿಲಿ ಕೂತ್ಕೊಂಡು ಏನು ಮಾತಾಡ್ತಿದ್ದಾರೆ? ಬಲೂಚಿಸ್ತಾನ ಆಲ್ಮೋಸ್ಟ್ ಸ್ವಾತಂತ್ರ್ಯಕ್ಕೆ ಹತ್ರ ಇದೆ ಅನ್ನೋ ಅರ್ಥದಲ್ಲಿ, ಅದು ನೋ ಮೋರ್ ನಮ್ಮ ಪಾಕಿಸ್ತಾನದ ಸ್ಟೇಟೇ ಅಲ್ಲ ಅನ್ನೋ ಅರ್ಥದಲ್ಲಿ ಮಾತಾಡೋ ಪರಿಸ್ಥಿತಿ ಬಂದಿದೆ. ಬಲೂಚಿಗಳ ಸ್ವತಂತ್ರ ಸಂವಿಧಾನ ಘೋಷಣೆಯಾಗಿದೆ. ಸ್ವಾತಂತ್ರ್ಯವನ್ನು ಘೋಷಿಸ್ಕೊಂಡು ಇನ್ನೇನು ಫ್ರೀಯಾಗಿ ಉಸಿರಾಡೋದಕ್ಕೆ ಸರ್ವ ಸಿದ್ಧತೆ ಮಾಡ್ಕೊಂಡಿರೋ ಬಲೂಚಿಗಳ ಹತ್ರ ಸಿಕ್ಕಾಪಟ್ಟೆ ಅಸ್ತ್ರಗಳು, ಅತ್ಯಾಧುನಿಕವಾದದ್ದು ಭಾರತವೇ ಕೊಡ್ತಿದೆ ಅಂತ ಅವರು ಆರೋಪ ಮಾಡ್ತಾರೆ. ಆರೋಪ ಪ್ರತ್ಯಾರೋಪಗಳನ್ನು ಹಾಗೆಲ್ಲ ನಂಬಕ್ಕಾಗಲ್ಲ. ಸಾಕ್ಷಿಯನ್ನು ರಿಲೀಸ್ ಮಾಡಬೇಕಾಗತ್ತೆ ಅವ್ರ ಜಗತ್ತಿನ ಮುಂದೆ. ಈಗಾಗಲೇ ವಿಶ್ವಸಂಸ್ಥೆಗೆ ಹೋಗಿ ಬಾಯಿ ಬಡ್ಕೊಂಡ್ರೂ ಕೂಡ ಭಾರತದ ವಾಟರ್ ಶಾಕ್ ಅವ್ರಿಗೆ ಅರಗಿಸ್ಕೊಳ್ಳೋಕ್ಕಾಗ್ತಿಲ್ಲ. ಇಡೀ ಪಾಕಿಸ್ತಾನದ 89% ಜನ ನಲುಗಿ ಹೋಗುವಂಥ ಈ ವಾಟರ್ ಬಾಂಬನ್ನು ಭಾರತ ಹಾಕಿದೆ. ಇಡೀ ಪಾಕಿಸ್ತಾನ ಬರ್ಬಾದಾಗಿ ಹೋಗುವಂಥ ಒಂದು ಸ್ಟೆಪ್ಪು. ಮೊನ್ನೆ 5,000 ಕೋಟಿದು ಇನ್ನೊಂದು ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟ್ ಬೇರೆ ಶುರು ಆಯಿತು. ಇನ್ನು ಪಾಕಿಸ್ತಾನದ ಕಥೆ ಏನಾಗುತ್ತೆ? ಭೂಭಾಗದಿಂದ ಅಳಿಸಿ ಹಾಕ್ತೀವಿ ಭೂಪಟದಿಂದ ಅಂತ ಏನು ಪ್ರತಿಜ್ಞೆ ಮಾಡಿತ್ತು, ಅದು ನಿಜ ಆಗೋ ಸಮಯನೂ ದೂರ ಇಲ್ಲ. ಬಾಂಬ್ ಇಲ್ಲದೆ ಹೆಂಗೆ ಯುದ್ಧ ಮಾಡಬಹುದು ಅಂತಲೂ ಭಾರತ ತೋರಿಸ್ಕೊಡ್ತಿದೆ, ಅದು ಬೇರೆ ವಿಷಯ. ಅದರ ನಡುವೆ ಬಿಗ್ ವಿಕೆಟ್ಸ್ ಒಂದಲ್ಲ 2 ಫಿನಿಶ್ ಆಗಿರೋದು. ಪಹಲ್ಗಾಮ್ ದಾಳಿಯ ಮಾಸ್ಟರ್ ಮೈಂಡ್ ಅನ್ನೋದು ಇನ್ನೂ ಇಂಪಾರ್ಟೆಂಟ್ ವಿಚಾರ. ಒಂದು ಕೇಸು ಹಿಟ್ ಆ್ಯಂಡ್ ರನ್ ರೀತಿಯಲ್ಲಿ ಸುಮಾರು ಉಗ್ರರೆಲ್ಲ ಅನ್ನೌನ್ ಅಪರಿಚಿತ ವೆಹಿಕಲ್ ಹಿಟ್ ಆ್ಯಂಡ್ ರನ್ನಲ್ಲಿ ಫಿನಿಶ್ ಆಗಿದ್ದಾರೆ. ಅದೇ ರೀತಿಯಲ್ಲಿ ಇಲ್ಲಿ ಈ ಆರ್ಮಿ ಆಫೀಸರು ಕಂಪ್ಲೀಟಾಗಿ ಉಡೀಸ್ ಆಗಿರೋದು. ಈ ಇನ್ನೊಬ್ಬ ಕರೆಕ್ಟಾಗಿ ಗುರಿ ಇಟ್ಟು ಹೊಡೆದ ಬಿಸಾಕಿದ್ದಾರೆ. ಸೊ ಯಾರಾದರೂ ಮಾಡಲಿ, ಭಾರತಕ್ಕಂತೂ ಇದು ಗುಡ್ ನ್ಯೂಸು. ಭಾರತದ ಸೈನ್ಯದ ತಯಾರಿ ನೋಡಿದ್ರೆ, ಯಾರಾದರೂ ನಮ್ಮನ್ನು ಟಚ್ ಮಾಡಿದ್ರೆ ಏನಾಗುತ್ತೆ ಅನ್ನೋದಕ್ಕೆ ಯಾವ ರೀತಿ ಸಜ್ಜಾಗ್ತಿದೆ ಅಂದರೆ, ಇದು ಅನ್ನೌನ್ ಗನ್ಮ್ಯಾನ್ಗಳದ್ದು, ನಮ್ಮದಲ್ಲ. ನಮ್ಮ ಸೈನ್ಯ ಯಾವ ರೀತಿ ಸಜ್ಜಾಗ್ತಿದೆ. 114 ರಫಾಲ್ ಫೈಟರ್ ಜೆಟ್ ಪರ್ಚೇಸು ಈಗ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ. 6 P-81 ಪ್ಯಾಟ್ರೋಲ್ ಏರ್ಕ್ರಾಫ್ಟು ಮತ್ತು 114 ರಫಾಲು ಇದನ್ನು ಪರ್ಚೇಸ್ ಮಾಡ್ತಿರೋದಿರಬಹುದು. ಹಾಗೆ ನಾವು ಚೀನಾಗೆ ಟಕ್ಕರ್ ಕೊಡೋದಕ್ಕೆ ಅಸ್ಸಾಂ ಎಮರ್ಜೆನ್ಸಿ ಹೈವೇ ಮೇಲೆ ಈಗ ನರೇಂದ್ರ ಮೋದಿ ಅವರು ಇಳಿದಿರೋದು ಇಡೀ ಜಗತ್ತನ್ನು ಗಮನ ಸೆಳೆದಿದೆ. ಮೊರಾನ್ನಿಂದ ಚೀನಾ ಗಡಿ ಸುಮಾರು 300 ಕಿಲೋಮೀಟರ್ ಮತ್ತು ಮ್ಯಾನ್ಮಾರ್ ಗಡಿ 200 ಕಿಲೋಮೀಟರ್ ದೂರ ಇದೆ ಆ ಜಾಗ. ಚೀನಾದ ಆಗಾಗ ಆ ಗಡಿಯಲ್ಲಿ ಕಾಲು ಕೆರ್ಕೊಂಡು ಜಗಳಕ್ಕೆ ಬರ್ತಾ ಇರುವಂತಹ ಒಂದು ಪ್ರದೇಶದಲ್ಲಿ ಇಂಥದ್ದೊಂದು ಪ್ರಯೋಗವನ್ನು ಭಾರತ ಮಾಡಿರೋದು. ಅದರಿಂದ ಯಾವುದೇ ರೀತಿಯ ಪ್ರಚೋದನೆ ಉಂಟಾದರೆ ಯಶಸ್ವಿಯಾಗಿ ಹಿಮ್ಮೆಟ್ಟಿಸುವಲ್ಲಿ ನಾವು ಯಾವ ರೀತಿ ತಯಾರಾಗಿದ್ದೀವಿ ಅನ್ನೋದಕ್ಕೆ ಟ್ರೇಲರನ್ನು ಬಿಟ್ಟಿದೆ ಭಾರತ. ಸೊ ಭಾರತದ ಸೈನ್ಯ ತನ್ನ ಎಲ್ಲ ರೀತಿಯಲ್ಲಿ ರಕ್ಷಣಾ ಬಜೆಟನ್ನು ಈ ಸಲ ದೊಡ್ಡ ಪ್ರಮಾಣದಲ್ಲಿ ಹೆಚ್ಚಿಸಲಾಗಿದೆ. ನಮ್ಮ ಶಸ್ತ್ರಾಸ್ತ್ರಗಳು ಮತ್ತಷ್ಟು ಬತ್ತಳಿಕೆಗೆ ಬಂದು ಸೇರಿಕೊಳ್ತಿವೆ. ನಮ್ಮ ಭಾರತವನ್ನು ಟಚ್ ಮಾಡಿದವರು ಅಲ್ಲಲ್ಲೇ ಕಣ್ಣು ಮುಚ್ಚುತ್ತಿದ್ದಾರೆ. ನಮ್ಮನ್ನು ಟಚ್ ಮಾಡೋರು ಕನಸಲ್ಲೇ ಬೆಚ್ಚು ಬೀಳೋ ರೀತಿ ನಮ್ಮ ಸೈನ್ಯದ ತಯಾರಿ ಆಗಿದೆ. ಹಾಗಾಗಿ ಭವಿಷ್ಯದಲ್ಲಿ ಭಾರತವನ್ನು ಟಚ್ ಮಾಡೋರು ಬಹಳ ಬಹಳ ಯೋಚಿಸಿಯೇ ಹೆಜ್ಜೆ ಮುಂದಿಡಬೇಕಾಗತ್ತೆ. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.